ಪಾಶ್ಚಾತ್ಯ ಸಾಹಿತ್ಯ ಯಾವ ದಿಕ್ಕಿನಲ್ಲಿದೆ, ಹೇಗಾಗ್ತಿದೆ, ಹೇಗಾಗಿದೆ, ಹೇಗಾಗ್ತಾ ಇದೆ ಎರಡನ್ನೂ ತೋರಿಸೋದಕ್ಕೆ ಭಾಳ ಸಾಧ್ಯವಾಗೋದು ಕನ್ನಡದ ಮೂಲಕ ಬರೆದ್ರೆ ಮಾತ್ರ. ಸ್ವಂತ ಕೆಲವು ಕಥೆಗಳನ್ನು ಬರೆದೆ, ಆದರೆ ಅದನ್ನು ಬರೆಯೋದಕ್ಕೆ, ಅದನ್ನು ಪ್ರಕಟಿಸೋದಕ್ಕೆ ಧೈರ್ಯ ಬರಲಿಲ್ಲ. ಅನುವಾದ ಮಾಡ್ತಿದ್ದ ಟೈಮ್ನೊಳಗೆ ನೀವು ಮೇಸ್ಟ್ರಾಗಿದ್ದ ಕಾಲದಲ್ಲಿ ಎರಡನ್ನೂ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ರಿ ಅಲ್ವಾ? ನರಸಿಂಹಯ್ಯನವ್ರ ಬಗ್ಗೆ ಹೇಳುವಾಗ ಮುಂದೆನೂ ನೀನು ಅವ್ರ ಸ್ಟೂಡೆಂಟ್ ಆಗೋ ಥರ ಆಗಬೇಕು, ಅಷ್ಟು ಆ ಮಟ್ಟಕ್ಕೆ ಏರಬೇಕು ಅಂತ ಅವರು ಒಂದು 2-3 ಸಲ ಹೇಳಿದರು. ನೀವು ನಿಸಾರ್ ಬಗ್ಗೆ ಒಂದು ಮೊನೋಗ್ರಾಫ್ ಬರೆದಿರಲ್ಲ, ಏನಾದರೂ ಸಾರ ಏನು? ಯಾವುದೇ ಚಳುವಳಿ ಬರಲಿ, ಅವರು ಚಳುವಳಿ ಜೊತೆಗೆ ಪೂರ್ತಿ ಸೇರಿಕೊಂಡ್ರೋ ಇಲ್ಲೋ, ಆದರೆ ಕಾವ್ಯ ಪ್ರಕ್ರಿಯೆ ಅವ್ರದ್ದು ದೃಷ್ಟಿ ನಿರಂತರವಾಗಿ ಮುಂದುವರಿಯಿತು. ಅಮಿತಾವ್ ಘೋಷ್ನ ಪುಸ್ತಕನ ಮಾಡಿದ್ರಲ್ಲ, ಅದನ್ನು ಮಾಡಲಿಕ್ಕೆ ಏನು ಕಾರಣ ಇತ್ತು? ನಾವು ಬರೀ ಗೆರೆ ಹಾಕ್ಕೊಂಡು ನಮ್ಮ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ಅನುವಾದ ಮಾಡಬೇಕಾದ್ರೆ ಸ್ವಲ್ಪ ಈ ನಾಟಕ ಪ್ರಪಂಚವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಿತ್ತು ನಾನು. ನೀವು ಗಾಂಧಿಯನ್ನ ಆತ್ಮಕಥೆಯನ್ನು, ಅದು ಗೋಪಾಲಕೃಷ್ಣ ಗಾಂಧಿ ಅವರು ಬರೆದಿದ್ದು ಪಾದರಸದಂತೆ ಚುರುಕು ಅಂತ ನೀವು ಅನುವಾದ ಮಾಡಿದ್ರಿ. ಅದಕ್ಕೆ ಯಾಕೆ ಅನುವಾದ ಮಾಡ್ಬೇಕು ಅನ್ನಿಸ್ತು? ರೆಸ್ಟ್ಲೆಸ್ ಆಸ್ ಮರ್ಕ್ಯೂರಿ ಅಂತ ಗಾಂಧೀಜಿಗೆ ಅವರ ಮೊಮ್ಮಗನೇ ಆದಂಥ ಗೋಪಾಲಕೃಷ್ಣ ಗಾಂಧಿ ಅವರು ಟೈಟ್ಲ್ನಲ್ಲಿ ಬರೆದಿರೋ ಅಂಥದ್ದು ಶಾಮ್ ಅನ್ನೋ ಪುಸ್ತಕವನ್ನು ನಾನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಕೈಗೆ ತೊಗೊಂಡಿದ್ದೀನಿ. ನಮ್ಮ ಪಬ್ಲಿಷರು ಸಿಕ್ಕಿದ್ರು.